ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಚಾರಕ್ಕೆ ಇನ್ಶೂರೆನ್ಸ್ ಅನ್ನು ಕ್ಲೈಮ್ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಮಾಡಿರುವಂತ ತಪ್ಪನ್ನ ನೀವು ಮಾಡಬೇಡಿ. ಕಳೆದ ವರ್ಷ ನಾನು ಇನ್ಶೂರೆನ್ಸ್ ಕಟ್ಟಿರುವಂತದ್ದು 12,700 ರೂಪಾಯಿ ಅಷ್ಟು. ಆದ್ರೆ ಈ ವರ್ಷ ಅದೇ ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ 19,000 ಚೇಂಜ್ ಆಗಿತ್ತು. ಯಾಕಾಗಿ ಇಷ್ಟು ಹೋಯ್ತು ಅಂತ ಹೇಳುವಂತ ತುಂಬಾ ಶಾಕ್ ಆದಾಗಾಯ್ತು. ಯಾವುದೇ ಕಾರಣಕ್ಕೂ 10,000ದಲ್ಲ ಕೆಲವೊಂದು ಕೆಲಸಗಳು ಮುಗಿಯುತ್ತೆ. ಸ್ಕ್ರಾಚ್ ಬೀಳುವಂಥದ್ದು, ಸ್ಕ್ರಾಚ್ ಅನ್ನು ನಾವು ಕ್ಲೈಮಿಗೆ ಇಡುವಂಥದ್ದು, ಅದೆಲ್ಲ ಕೆಲಸ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳುವಂಥದ್ದು. ಯಾಕಂತ ನಾನು ಹೇಳ್ತೀನಿ ಕೇಳಿ. ಅದರಲ್ಲಿ NCB ಅಂತ ಹೇಳಿ ಬರುತ್ತೆ, ನೋ ಕ್ಲೈಮ್ ಬೋನಸ್ ಅಂತ ಹೇಳುವಂಥದ್ದು. ನಾವೇನಾದ್ರೂ ಕ್ಲೈಮ್ ಮಾಡದೇ ಇದ್ರೆ ನಮಗೆ 20% ವರೆಗೆ ನಮಗೆ ಅದರಲ್ಲಿ ಡಿಸ್ಕೌಂಟ್ ಬರುವಂಥದ್ದು. ಆ ಡಿಸ್ಕೌಂಟ್ ಅನ್ನ ನಾನು ಈ ಸಲ ಕಳ್ಕೊಂಡೆ. ಈ ಸಲ ನನಗೆ ಡಿಸ್ಕೌಂಟೇ ಇಲ್ಲ. ಅಂದ್ರೆ ನನ್ನ ಪ್ರೀಮಿಯಂ ಜಾಸ್ತಿ ಆಯ್ತು, ಕಾಸ್ಟ್ ಜಾಸ್ತಿ ಆಯ್ತು. ನನಗೆ ಏನು 12,700 ರೂಪಾಯಿ ಇತ್ತು, ಈ ಸಲ ಬರ್ಬೇಕಂದ್ರೆ 19,000 ಚೇಂಜ್ ಆಯ್ತು. ನಾವು ಎಲ್ಲೋ ಒಂದ್ಸಲ ನಾನು ಅಲ್ಲಿ ಕ್ಲೈಮ್ ಮಾಡಿಸಿದೆ. ಕ್ಲೈಮ್ ಮಾಡಿಸಿರುವಂಥದ್ದು ಸುಮಾರು 1,500 ರೂಪಾಯಿ ಮಾತ್ರ ನಾನು ಕಟ್ಟಿರುವಂಥದ್ದು. 10,000 ಕ್ಲೈಮ್, 8,500 ರೂಪಾಯಿಯನ್ನು ಇನ್ಶೂರೆನ್ಸ್ ಕಂಪನಿಯವರು ಕಟ್ತಾರೆ ಅಂತ ನಾನು ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳುವಂಥದ್ದು. ನಾನೇನಾದ್ರೂ ಕಳೆದ ಸಲ ಕ್ಲೈಮ್ ಮಾಡಿಸದೇ ಇರ್ತಿದ್ರೆ ಇನ್ಶೂರೆನ್ಸ್ ನನ್ನ ವೆಹಿಕಲ್ ಹಿಸ್ಟ್ರಿಯಲ್ಲಿ ಕೂಡ ಏನು ಕ್ಲೈಮ್ ಮಾಡಿರುವಂತ ವಿಚಾರಣೆ ಬರ್ತಾ ಇರಲಿಲ್ಲ. ಒಂದು ಮೈನಸ್ ಅದು. ಎರಡನೇ ಮೈನಸ್ ಅಂತ ಹೇಳಿದ್ರೆ ನನಗೆ NCB ಸಿಕ್ಕಿಲ್ಲ. ಅದು ಪ್ರೀಮಿಯಂ ಜಾಸ್ತಿ ಕಟ್ಟುವಂತ ಅವಶ್ಯಕತೆ ಬಂತು. ಆದ್ರೆ ನಾನು ಹೇಳುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಇನ್ಶೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಸೋಕೆ ಹೋಗಬೇಡಿ. ಹೋದ್ರು ನಿಮ್ಮ NCB ಕ್ಯಾನ್ಸಲ್ ಆಗಿ, ಅಂದ್ರೆ ಒಂದು ವರ್ಷದಲ್ಲಿ ಒಂದ್ಸಲ ಕ್ಲೈಮ್ ಮಾಡಿಸುವಾಗ, ಅದೇ ನೀವು 2 ಸಲ ಕ್ಲೈಮ್ ಮಾಡಿಸಿದ್ರೆ ಓಕೆ, ಪ್ರಾಬ್ಲಮ್ ಏನಿಲ್ಲ. ನಾನು ಆಲ್ರೆಡಿ ತಪ್ಪು ಮಾಡಿ ಆಗಿದೆ. ಕ್ಲೈಮ್ ಮಾಡಿಸದೇ ಇರ್ತಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರ್ತಿತ್ತು ಏನೋ ಪ್ರೀಮಿಯಂ. ನಾನು ಮಾಡಿರೋಂಥ ತಪ್ಪನ್ನು ನೀವು ಮಾಡಬೇಡಿ.